ಸೀಸನ್ 11ರಲ್ಲಿ ಗೌತಮಿ ಜಾಧವ್ ಅತಿ ಹೆಚ್ಚು ಸಂಭಾವನೆ ಪಡೆಯೋದಂತೆ. ಹೌದಾ? ದೊಡ್ಡ ಮನೆಯಲ್ಲಿ ಹೆಚ್ಚಿನ ಸಮಯವನ್ನು ಗೌತಮಿ ಉಗ್ರ ಮಂಜು ಅವರ ಜೊತೆ ಕಳೆದಿದ್ರು. ಇದೇ ಕಾರಣಕ್ಕೆ ಹಲವು ಬಾರಿ ಮನೆಯವರ ಕೆಂಗಣ್ಣಿಗೆ ಗುರಿಯಾಗಿದ್ದು ಉಂಟು. ಈ ಮಧ್ಯೆ ಗೌತಮಿ ಜಾಧವ್ ಬಿಗ್ ಬಾಸ್ನಲ್ಲಿ ವಾರಕ್ಕೆ ಎಷ್ಟು ಹಣ ಪಡೆಯುತ್ತಾರೆ ಎಂಬ ಚರ್ಚೆ ಶುರುವಾಗಿದೆ. ಬಿಗ್ ಬಾಸ್ ಅಂದ್ರೇನೆ ಟ್ವಿಸ್ಟ್. ಇಲ್ಲಿ ಪ್ರತಿ ಘಳಿಗೆಯೂ ಏನ್ ನಡೆಯುತ್ತದೆ ಎಂಬುದನ್ನು ಊಹಿಸಲು ಸಾಧ್ಯವಿಲ್ಲ. ಇದೀಗ ಬಿಗ್ ಬಾಸ್ ಸೀಸನ್ 11ರಲ್ಲಿ ಮಿಡ್ ವೀಕ್ ಎಲಿಮಿನೇಷನ್ ಮಧ್ಯೆ ಗೌತಮಿ ಜಾಧವ್ ವಾರಕ್ಕೆ ಎಷ್ಟು ಹಣ ಪಡೆಯುತ್ತಾರೆ ಎಂಬುದು ಎಲ್ಲೆಡೆ ವೈರಲ್ ಆಗಿದೆ. ಹೌದು, ಗೌತಮಿ ಜಾಧವ್ ತಮ್ಮ ವ್ಯಕ್ತಿತ್ವದಿಂದಲೇ ಬಿಗ್ ಬಾಸ್ ನಲ್ಲಿ ಸದ್ದು ಮಾಡಿದ್ರು. ಸದಾ ಪಾಸಿಟಿವ್ ಆಗಿರ್ತೇನೆ, ಎಲ್ಲವನ್ನೂ ಪಾಸಿಟಿವ್ ಆಗಿಯೇ ತೆಗೆದುಕೊಳ್ತೇನೆ ಎಂದು ಗೌತಮಿ ಜಾಧವ್ ಹೇಳಿದ್ರು. ಗೌತಮಿ ಕೂಡ ಮನೆಯಲ್ಲಿ ಅದೇ ರೀತಿಯೇ ಇರ್ತಿದ್ರು. ಜೊತೆಗೆ ಹಲವು ಬಾರಿ ಅವರು ನಾಮಿನೇಟ್ ಆಗಿ ಉಳಿದಿದ್ರು. ಗೌತಮಿ ಎಲ್ಲಿಯೂ ತೀವ್ರ ವಾಗ್ವಾದ ಮತ್ತು ಜಗಳಗಳಿಗೆ ಹೋಗ್ತಿರ್ಲಿಲ್ಲ. ವಿಶೇಷವಾಗಿ ಗೌತಮಿ ಮತ್ತು ಉಗ್ರ ಮಂಜು ಅವರ ಗೆಳೆತನ ಕೂಡ ಬಿಗ್ ಬಾಸ್ ವೀಕ್ಷಕರ ಗಮನ ಸೆಳೆದಿತ್ತು. ಉಳಿದ ಸ್ಪರ್ಧಿಗಳಿಗೆ ಹೋಲಿಸಿದ್ರೆ ಗೌತಮಿ ಜಾಧವ್ ನೇರವಾಗಿ ಹೇಳ್ತಿದ್ರು, ಬಿಗ್ ಬಾಸ್ನ ಉಳಿದೆಲ್ಲ ಕಂಟೆಸ್ಟೆಂಟ್ಗಳಿಗಿಂತ ಗೌತಮಿ ಅವರೇ ಅತಿ ಹೆಚ್ಚು ಸಂಭಾವನೆ ವಾರಕ್ಕೆ ಪಡೆಯುತ್ತಾರೆ ಎನ್ನಲಾಗಿದೆ. ಅಂದ್ರೆ ವಾರಕ್ಕೆ 1 ಲಕ್ಷ ರೂಪಾಯಿ ಸಂಭಾವನೆ ಪಡೆಯುತ್ತಿದ್ದರು ಎಂದು ಕೆಲವು ವರದಿಗಳಲ್ಲಿ ಹೇಳಲಾಗಿದೆ. ಈ ಪ್ರಕಾರ ಗೌತಮಿ ಜಾಧವ್ 16 ವಾರಗಳಿಗೆ ಒಟ್ಟು 24 ಲಕ್ಷ ರೂಪಾಯಿ ಸಂಭಾವನೆ ಪಡೆದಂತಾಗುತ್ತದೆ. ಜೊತೆಗೆ ಸ್ಪಾನ್ಸರ್ ಕಡೆಯಿಂದ ಬಹುಮಾನ ಮೊತ್ತವೂ ಸಿಕ್ಕಿದೆಯಂತೆ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, NCIB ಟೈಮ್ಸ್ ಮೀಡಿಯಾ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.